ಇವರ ಹಿನ್ನೆಲೆ ಏನು? ಇವರು ಲೋಕಸಭೆಯಲ್ಲಿ ಏನು ಮಾತನಾಡಕ್ಕಾಗುತ್ತೆ? ಯಾರು ಇಲ್ಲ. ಇವತ್ತಿನವರೆಗೆ ಯಾರು ಪ್ರಾಮಾಣಿಕವಾಗಿ ರಾಜ್ಯದ ಬಗ್ಗೆ, ಸಮಗ್ರ ಕನ್ನಡಿಗರ ಬಗ್ಗೆ, ಕಾವೇರಿ ಬಗ್ಗೆ, ಮೇಕೆದಾಟು ಬಗ್ಗೆ, ಮಹದಾಯಿ ಬಗ್ಗೆ, ನೀರು, ಇವತ್ತು ಬೆಂಗಳೂರಿನಲ್ಲಿ ನೀರು ಕಾರಣ ಯಾರು? ನೀರು ಬಿಟ್ಬಿಟ್ರು. ಕಾವೇರಿ ನೀರು ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲ ಕಡೆ ಕುಡಿಯುವ ನೀರು ಇವತ್ತು ಜನಕ್ಕೆ ಸಿಗ್ತಾ ಇಲ್ಲ. ಬಹಳ ತೊಂದರೆಯಲ್ಲಿದ್ದಾರೆ. ಬಿಂದಿಗೆಗಳನ್ನು ಹಿಡಿದು ಬೀದಿ ಬೀದಿಯಲ್ಲಿ ಕೈ ಮುಗಿತಾ ಇದ್ದಾರೆ. ನೀರು ಬಹಳ ನೋವಾಗಿದೆ. ಕನ್ನಂಬಾಡಿ ಒಣಗಿದೆ. ಕಾರಣ ಏನು? ತಮಿಳುನಾಡಿಗೆ ನೀರು ಬಿಟ್ಟು ನಾವೆಲ್ಲ ಬಿಡಬೇಡಿ ಅಂತ ಅಂದು ಸಿಕ್ಕಾಪಟ್ಟೆ ನೀರು ಬಿಟ್ಟು ನಾನೇ ಪಾರ್ಲಿಮೆಂಟ್ ನಿಂತಿದ್ರೆ ಯಾವುದೇ ಕಾರಣಕ್ಕೂ ನೀರು ಬಿಡೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ನಾನು ನಿಮ್ಗೆ ಹೇಳ್ತೀನಿ, ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಿಂದ ನಿಂತಿದ್ದೇನೆ. ನಾನು ಇಡೀ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗಿಂತ ಆದರ್ಶ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ, ಹೋರಾಟ, ರಾಜ್ಯಕ್ಕಾಗಿ ಹೋರಾಟ, ಜನರಿಗಾಗಿ ಹೋರಾಟ, ಬಡವರಿಗಾಗಿ ಹೋರಾಟ, ವಿದ್ಯಾರ್ಥಿಗಳಿಗಾಗಿ ಹೋರಾಟ, ನಿರುದ್ಯೋಗ ಪದವೀಧರರ ಪರವಾಗಿ ಹೋರಾಟ. ಇದು ಬಹಳ ಗಂಭೀರವಾಗಿ ನಾನು ಈ ಬಗ್ಗೆ ಚಿಂತೆ ಮಾಡಿದ್ದೇನೆ. ಲೋಕಸಭೆಯಲ್ಲಿ ನಮ್ಮ ರಾಜ್ಯದ ಕನ್ನಡಿಗರ ಪರಿಸ್ಥಿತಿ ಏನು, ಅವರ ಬಗ್ಗೆ ನೀವೇನು ಚಿಂತನೆ ಬಹಳ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಕನ್ನಡಕ್ಕಾಗಿ ಲೋಕಸಭೆಗೆ, ನೀರಿಗಾಗಿ ಲೋಕಸಭೆಗೆ, ಕಾವೇರಿಗಾಗಿ ಲೋಕಸಭೆಗೆ, ಮೇಕೆದಾಟಿಗಾಗಿ ಲೋಕಸಭೆಗೆ, ಮಹದಾಯಿಗಾಗಿ ಲೋಕಸಭೆಗೆ, ನಿರುದ್ಯೋಗ ಸಮಸ್ಯೆ ಬಗೆಹರಿಸೋದಕ್ಕಾಗಿ ಲೋಕಸಭೆಗೆ, ವೃದ್ಧಾಪ್ಯ ಜನರಿಗೆ, ವೃದ್ಧರಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಅವರಿಗೆ ಅನುಕೂಲ ಮಾಡೋದಕ್ಕೆ ಲೋಕಸಭೆಗೆ, ಲೋಕಸಭೆಯಲ್ಲಿ ಕನ್ನಡ ಬಾವುಟ ಆರಿಸುವುದಕ್ಕೋಸ್ಕರ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನನ್ನನ್ನು ಆಯ್ಕೆ ಮಾಡಬೇಕು. ಬೀದಿ ಬೀದಿಯಲ್ಲಿ, ರಸ್ತೆಯಲ್ಲಿ, ಜನಮನದಲ್ಲಿ ವಟಾಳ್ ನಾಗರಾಜ್ ಉಳಿದಿದ್ದೇನೆ. ನಿಮ್ಮ ಓಟು ರಿಕ್ಷಾ ಗುರುತಿಗೆ, ನಿಮ್ಮ ಓಟು ಅವರಿಗೆ ಓಟು ಕೊಡಿ.
ವಾಟಾಳ್ ನಾಗರಾಜ್ರವರ ಗುರುತು ಆಟೋ ರಿಕ್ಷಾ. ನಾಗರಾಜ್ರವರ ಗುರುತು ಆಟೋ ರಿಕ್ಷಾ. ಆಟೋ ರಿಕ್ಷಾ ಗುರುತಿಗೆ